ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಾನು ಎದ್ದಿದ ತಕ್ಷಣ ಫಸ್ಟ್ ಬಿಸಿನೀರನ್ನ ಕುಡಿತೀನಿ. ಒಂದು ಗ್ಲಾಸಷ್ಟು ಬಿಸಿನೀರನ್ನ ಕುಡಿದ್ಬಿಟ್ಟು ಆಮೇಲೆ ಹಾಲು ಅಥವಾ ಕಾಫಿ ಎರಡರಲ್ಲಿ ಒಂದನ್ನು ಕುಡಿತೀನಿ. ಇವತ್ತು ಹಾಲು ಮತ್ತು 2 ರಸ್ಕ್ನ ತಿಂದ್ಬಿಟ್ಟು ನಾನು ಡೈಲಿ ಎದ್ದೊಳೋದು 8 ಗಂಟೆ ಇಲ್ಲ 8:15 ಆಗೋಗುತ್ತೆ. ಅಷ್ಟರಲ್ಲಿ ನಾನು ಹಾಲು ಕುಡಿಯೋ ಅಷ್ಟರಲ್ಲಿ ನಮ್ಮತ್ತೆ ಬಿಸಿಲಿಗೆ ಇಕ್ಕಿರ್ತಾರೆ ಒಂದು 10 ಮಿನಿಟ್ಸ್ ಹಂಗೆ. ನಾನು ಇನ್ನೂ ಸ್ವಲ್ಪ ಮಲಗಬೇಕಾದ್ರೆ ನಿದ್ದೆ ಇಲ್ಲ ಅಂದರೆ ಮಲಕ್ಕೋಗ್ಬಿಡ್ತೀನಿ. ಮತ್ತೆ ಮಕ್ಕಳನ್ನ ಎಳೆ ಬಿಸಿಲಿಗೆ ಇಕ್ಕೋದ್ರಿಂದ ವಿಟಮಿನ್ D3 ಸಿಗುತ್ತೆ ಮತ್ತು ಅವ್ರ ಇಮ್ಯುನಿಟಿ ಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅದರಿಂದ ಡೈಲಿ ಒಂದು 10 ಮಿನಿಟ್ಸ್ ಆದರೂ ಮಕ್ಕಳನ್ನ ಎಳೆ ಬಿಸಿಲಿಗೆ ಇಡಬೇಕು. ನಮ್ಮತ್ತೆ ಬಿಸಿಲಿಗೆ ಇಕ್ಕಿರ್ತಾರೆ. ಅಷ್ಟರಲ್ಲಿ ನಾನು ನಿನ್ನೆ ಏನಾದರೂ ಬಟ್ಟೆಗಳೇನಾದರೂ ಫೋಲ್ಡ್ ಮಾಡಿಲ್ಲ ಅಂದರೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೋತೀನಿ. ನಾನು ಯೂಶ್ವಲಿ ನೈಟ್ ಟೈಮ್ ಮಾತ್ರ ಡೈಪರ್ನ ಯೂಸ್ ಮಾಡ್ತೀನಿ. ಅದು ಕಾಟನ್ ಡೈಪರ್ನ. ತುಂಬಾ ಒಳ್ಳೆಯದು ಮಕ್ಕಳಿಗೆ ಕಾಟನ್ ಡೈಪರ್ ಯೂಸ್ ಮಾಡೋದ್ರಿಂದ. ರ್ಯಾಷಸ್ಸು ಕೂಡ ಆಗಲ್ಲ. ತುಂಬಾ ಕಂಫರ್ಟಾಗಿ ಫೀಲ್ ಆಗ್ತವೆ ಮಕ್ಕಳು ಕೂಡ. ಇನ್ನೂ 1 ಮಂತ್ ಆಗಿರೋದ್ರಿಂದ ನಾನು ಯಾವುದೇ ಥರ ಡೈಪರ್ನ ಯೂಸ್ ಮಾಡ್ತಾಯಿಲ್ಲ. ಕಾಟನ್ ಡೈಪರ್ನೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಕ್ವಾಲಿಟಿ ಕೂಡ ಅದು ತುಂಬಾ ಸಾಫ್ಟಾಗಿ ಮತ್ತು ಕಂಫರ್ಟಾಗಿ ಇರುತ್ತೆ ಮಕ್ಕಳಿಗೆ. ನನಗೆ ಅಂತ ಯೂಶ್ವಲಿ ಹೆಸರುಬೇಳೆ ಲೈಟಾಗಿ ಖಾರ ಇರುತ್ತೆ. ಹೆಸರುಬೇಳೆನ ತಂದಿಕ್ಕಿರ್ತಾರೆ. ಮತ್ತು ಇವಾಗ ಟಿಫನ್ನ ಮಾಡ್ತಾಯಿದ್ದೀನಿ, ಪಲಾವು. ಇವತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ಮಕ್ಕಳಿರೋ ಮನೆಯಲ್ಲಿ ಬಟ್ಟೆಗಳು ಅಲ್ಲಿ ಇಲ್ಲಿ ಹರಡಿರೋದೆಲ್ಲ ಕಾಮನ್ನು. ನಾವು ಎತ್ತಿಡ್ಕೊಳ್ತಾ ಇರಬೇಕು. ನನ್ನ ಮಗನೂ ತುಂಬಾ ತೀಟೆ. ಮ್ಯಾಟ್ಸ್ನ ಎಲ್ಲ ಎಲ್ಲಂದರೆ ಅಲ್ಲಿ ಹಾಕಿರ್ತಾನೆ. ಅವಾಗವಾಗ ಫೋಲ್ಡ್ ಮಾಡಿ ಇಕ್ಕೋತಾ ಇರಬೇಕು. ಒಂದು ಕಡೆಯಿಂದ ಎತ್ಕೊಂಡ್ಬಂದರೆ ಇನ್ನೊಂದು ಕಡೆಯಿಂದ ಹರಡ್ತಾ ಬರ್ತಾನೆ ಅಂಥವನು ನನ್ನ ಮಗನು. ಒಂದೊಂದು ಸರಿ ಅನಿಸುತ್ತೆ ನಾವಿರೋದೇ ಇದಕ್ಕೋಸ್ಕರನಾ ಅಂತ. ನಮ್ಮ ಅತ್ತೆಗಂತೂ ತುಂಬಾ ಸಾಕಾಗೋಗುತ್ತೆ ಇವನ ಹತ್ರ. ಏನಾದರೂ ಕೆಲಸ ಮಾಡೋಕ್ಕೋದ್ರೆ ಅಡ್ಡ ಹೋಗ್ತಾನೆ. ನನ್ನ ಮಗ ಮಲಗಿರ್ತಾನೆ ಇನ್ನೂ. ಆವಾಗ ಎದ್ದೊಳ್ತಾನೆ. ಎದ್ದಿದ್ದು ಆದಮೇಲೆ ಎಲ್ಲನೂ ಬೆಡ್ನೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ಕ್ಲೀನಾಗಿ ರೆಡಿ ಮಾಡ್ತೀನಿ. ಮಗು ಬಟ್ಟೆಗಳು ಎಲ್ಲನೂ ನೈಟ್ ಟೈಮ್ ಎತ್ಕೊಳ್ಳೋದ್ರಿಂದ ಅಲ್ಲಿ ಇಲ್ಲಿ ಹರಡಿರ್ತವೆ ತುಂಬಾ ಬಟ್ಟೆಗಳೆಲ್ಲನೂ. ನೋಡ್ಬೋದು, ಫುಲ್ಲು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟೆ. ನಿನ್ನೆ ನಮ್ಮ ಹಸ್ಬೆಂಡು ಸಂಡೇ ಆಗಿರೋದ್ರಿಂದ ಎಲ್ಲನೂ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿದರು. ವಿಂಡೋಸು, ಡೋರು, ಬೆಡ್ಡು ಎಲ್ಲನೂ ಫುಲ್ಲು ಡೀಪ್ ಕ್ಲೀನ್ ಮಾಡಿದ್ರು. ಎಲ್ಲನೂ ಕ್ಲೀನೆಲ್ಲ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಿ ಸ್ನಾನ ಎಲ್ಲ ಮುಗಿಸ್ಕೊಂಡು. ತುಂಬಾ ಸೆಕೆ, ಸಮ್ಮರ್ ಸೀಸನ್ ಆಗಿರೋದ್ರಿಂದ. ಇವಾಗ ಟೈಮ್ ಬಂದು 2 ಗಂಟೆ ಆಗಿದೆ. ನನ್ನ ಮಗ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಇವಾಗ ನೋಡ್ಬೋದು ಮಲ್ಕೊಳಕ್ಕೆ ಬಂದಿದ್ದಾನೆ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 3 ಗಂಟೆ ಆಗಿದೆ. ಇವಾಗ ಮಗುಗೆ ಸ್ನಾನ ಮಾಡಿಸೋಕೆ ಅಂತ ಒಬ್ಬ ಆಂಟಿ ಬರ್ತಾರೆ. ನಮ್ಮ ಮನೆ ಹತ್ರನೇ ಇದ್ದಾರೆ ಅವರು. ಅವರೇ ಬಂದು ಸ್ನಾನ ಮಾಡಿಸ್ಬಿಟ್ಟು ಹೋಗ್ತಾರೆ. 3 ಗಂಟೆ ಯಾಕಂದರೆ ಸ್ವಲ್ಪ ಥಂಡಿ ಬರಲಿ ಅಂತ ಹೇಳಿಬಿಟ್ಟು. ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೆ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ವಾ ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ. ಅದಕ್ಕೆ ಬಿಸಿಲೆಲ್ಲ ಕಡಿಮೆ ಆದಮೇಲೆ ಆಮೇಲೆ ಸ್ನಾನ ಮಾಡಿಸ್ತಾರೆ. ತುಂಬ ಬಿಸಿಲಿದ್ದಾಗ ಮಗುಗೆ ಸ್ನಾನ ಮಾಡಿಸ್ಬಾರ್ದು ಅಂತಾರೆ ಎಳೆ ಮಕ್ಕಳಿಗೆ. ಅದಕ್ಕೆ ಬಿಸಿಲೆಲ್ಲ ಕಡಿಮೆ ಆದಮೇಲೆ 3 ಗಂಟೆ 3:30 ಹಂಗೆ ಸ್ನಾನ ಮಾಡಿಸ್ಬಿಟ್ಟು ಹೋಗ್ತಾರೆ. ನೋಡ್ಬೋದು ನನ್ನ ಮಗ ಮಲಗಿದ್ದಾನೆ ಫ್ಯಾನ್ ಹಾಕ್ಕೊಂಡು. ತುಂಬ ಹೊತ್ತಿಂದ ಮಲಕ್ಕೋ ಅಂದರೂ ಮಲಗ್ತಾ ಇರಲಿಲ್ಲ. ಇವಾಗ ಅವನಷ್ಟಕ್ಕೆ ಅವನೇ ಮಲಗಿಬಿಟ್ಟಿದ್ದಾನೆ. ಅವನ್ನ ಮಲಗಿಸ್ಬೇಕು ಅಂತೇನಿಲ್ಲ. ಅವನಿಗೆ ನಿದ್ದೆ ಬಂದರೆ ಅವನ ಪಾಡಿಗೆ ಅವ್ನು ಮಲಗಿಬಿಡ್ತಾನೆ.
ಲೇಟಾಗಿ ಹೋಗಿದೆ ಊಟ ಮಾಡೋದು ಇವತ್ತು. ಅದಕ್ಕೆ ಸ್ವಲ್ಪ ಊಟ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಊಟ ಎಲ್ಲ ಮುಗಿಸ್ಕೊಂಡು ಬಂದೆ. ಅಷ್ಟರಲ್ಲಿ ನನ್ನ ಮಗಳದ್ದು ಸ್ನಾನ ಎಲ್ಲ ಆಯಿತು. ಅವಳಿಗೂ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಫೀಡ್ ಮಾಡಿ ಮಲಗಿಸ್ಬೇಕು. ತುಂಬ ಹೊತ್ತು ನಿದ್ದೆ ಮಾಡ್ತಾಳೆ ಸ್ನಾನ ಎಲ್ಲ ಆದಮೇಲೆ. ಮಲಗಿಸ್ಬಿಟ್ಟು ಮತ್ತೆ ಸಿಗ್ತೀನಿ, ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಕೂಡ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡ್ತೀನಿ. 1 ಅವರ್ ಇಲ್ಲ 1.5 ಅವರ್ ಮಲಗಿಬಿಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲ ಮಗು ಬಟ್ಟೆಗಳೆಲ್ಲನೂ ಆ ಕಡೆ ಈ ಕಡೆ ಆಗೋಗಿರುತ್ತೆ. ಅದನ್ನೆಲ್ಲನೂ ಸರ್ವ್ ಮಾಡಿಬಿಟ್ಟು ಎಲ್ಲನೂ ಕ್ಲೀನಾಗಿ ಫೋಲ್ಡ್ ಮಾಡಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಬಿಡ್ತೀನಿ. ಅಷ್ಟರಲ್ಲಿ ನನ್ನ ಮಗಳು ಎದ್ದೊಳ್ತಾಳೆ, ನನ್ನ ಮಗನೂ ಎದ್ದಿರ್ತಾನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಈ ಲಾಗ್. ಐ ಹೋಪ್ ಈ ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.